should drive properly. I'm getting scared. Hello See. ನೋಡಿ ಗೈಸ್, ಡ್ರೈವ್ ಮಾಡೋಕ್ಕೆ ನಾನು ಕೊಡ್ತಿದ್ದು, ಇವಾಗ ಸ್ಪೀಡ್ ಹೊರ್ಕೊಂಡು ನನ್ನ ಭಯ ಪಡ್ತಾರೆ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನೆಲ್. ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ವಾಪಸ್ ನಮ್ಮ ನಾಡಿಗೆ ಹೋಗ್ತಾ ಇದೀವಿ, ಕೇರಳ ನಾಡು. ಸ್ಲೋಲಿ ಅಂತೆ. ಇನ್ನ 15 ಮಿನಿಟ್ಸ್ ಇಲ್ಲಿ ರೀಚ್ ಆಗ್ತೀವಿ. ಆಲ್ಮೋಸ್ಟ್ ಬೆಳಿಗ್ಗೆ ಎಷ್ಟು ಗಂಟೆಗೆ ದೇವಟ ಬಿಟ್ಟಿದ್ದು? 8:30. 9 ಗಂಟೆ 9 o'clock ಬಿಟ್ಟಿದ್ ಮನೆ. ಸೊ ಇವಾಗ 5 o'clock 5:30 ಹಂಗೆ ರೀಚ್ ಆಗ್ತೀವಿ. ಸೊ ಇವತ್ತು ನಾನು ಏನಕ್ಕೆ ಈ ಬ್ಲಾಗ್ ತೆಗಿತಾ ಇರೋದಂದ್ರೆ, ಸೋ ಮೆನಿ ಕಮೆಂಟ್ಸ್ ನನ್ನ ಚಾನಲಲ್ಲಿ ಆಗಿರಲಿ, ನಮ್ಮ ದೇವೇಟ ಚಾನಲಲ್ಲಿ ಆಗಿರಲಿ, ದೇರ್ ಆರ್ ಸೋ ಮೆನಿ ಕಮೆಂಟ್ಸ್. ಯಾವ ಥರ ಅಂದರೆ, ಈ ಥರ ವಿಡಿಯೋಸ್ ಮಾಡಬೇಡಿ, ಮಕ್ಕಳು ನೋಡ್ತಾರೆ. ನನ್ನ ವಿಡಿಯೋಸ್ ಅಂತಾನೂ ಅಲ್ಲ, ನಾನು ಸಾಕಷ್ಟು ರೀಲ್ಸ್ ನೋಡ್ತೀನಲ್ವಾ. ಸೊ ರೀಲ್ಸಲ್ಲೂ ಬೇರೆ ಕ್ರಿಯೇಟರ್ ವಿಡಿಯೋಗೆ ಸಾರಿ ಗೈಸ್, ಮೈಕ್ ಕನೆಕ್ಟ್ ಮಾಡ್ಕೊಂಡ್ವಿ. ಸೊ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಸರಿಯಾಗಿ ಹಿಡಿಬೇಕು ದೇವಟ. ನಿಮ್ಮ ಒಪಿನಿಯನು ಬೇಕು ನನಗೆ. ನಾನು ಮೈಕ್ ತಗೊಳ್ಳಿ, ಮೈಕ್ ಇಲ್ಲ ಅಂದರೆ ತಗೊಳ್ಳಿ. ನೀವು ಮಾತಾಡಬೇಕು, ಯಾಕಂದರೆ ಸಪೋರ್ಟ್ ಇರಬೇಕಲ್ಲ. ನಾನು ಸಪೋರ್ಟ್ ಅಂತಲ್ಲ, ನಾನು ತಪ್ಪಾಗಿ ಮಾತಾಡಿದ್ರೂ ನೀವು ನನ್ನ ಕರೆಕ್ಟ್ ಮಾಡಬೇಕು ಇವಾಗ. ಸೊ ನಾನು ಬೇರೆ ರೀಲ್ಸಲ್ಲೂ ನೋಡ್ತೀನಿ, ಬೇರೆ ಕ್ರಿಯೇಟಿವ್ ವೀಡಿಯೋಸ್ಗೂ ಕಮೆಂಟ್ ಹಾಕ್ತಾರೆ ಏನಂತ, ಈ ಥರ ವೀಡಿಯೋಸ್ ಮಾಡಬೇಡಿ, ಮಕ್ಕಳು ನೋಡ್ತಾರೆ. ಲೈಕ್ ಎನಿ ಕಪಲ್ ಏನಾದರೂ ಒಂದು ಚೀಕ್ಸಿಗೆ ಕಿಸ್ ಮಾಡೋದಾಗಲಿ, ಲೈಕ್ ಎನಿ 18+ ವೀಡಿಯೋಸ್. 18+ ಅಂದರೆ ಒಂದು ಚೀಕ್ಸ್ ಕಪಲ್ ಒಂದು ಕಿಸ್ ಮಾಡೋದು 18+ ಅಲ್ವಾ. ಸೊ ಆ ಥರ ವೀಡಿಯೋಸ್ಗೆಲ್ಲ ಈ ಥರ ವೀಡಿಯೋಸ್ ಮಾಡಬೇಡಿ, ಮಕ್ಕಳು ನೋಡ್ತಾರೆ. ನಿಮ್ಮ ಮಕ್ಳಿಗೆ ಏನಕ್ಕೆ ಮೊಬೈಲ್ ಕೊಡ್ತೀರಾ? ಫಸ್ಟ್ ಆಫ್ ಆಲ್ ನೋಡೋಕ್ಕೆ, ರೀಲ್ಸ್ ನೋಡೋಕ್ಕೆ ಏನಕ್ಕೆ ಬಿಡ್ತೀರಾ ಮಕ್ಕಳಿಗೆ? ರೀಲ್ಸ್ ಆಗಿರಲಿ, ಶಾರ್ಟ್ಸ್ ಆಗಿರಲಿ, ಯೂಟ್ಯೂಬ್ ವೀಡಿಯೋಸ್ ಆಗಿರಲಿ, ಎಸ್ಪೆಷಲಿ ಕಾರ್ಟೂನ್ಸನ್ನು ನಾವು ನೋಡೋಕ್ಕೆ ಬಿಡಬಾರ್ದು ಮಕ್ಕಳಿಗೆ. ಅವರಿಗೆ ಸ್ಕ್ರೀನ್ ಟೈಮಿಂಗೆ ಕಮ್ಮಿ ಮಾಡಬೇಕು, ಎಸ್ಪೆಷಲಿ ಪ್ಯಾರೆಂಟ್ಸ್. ಸೊ ಇವಾಗ ನಮ್ಗಳಿಗೆ ನೀವೇನಿಗೆ ಬಂದು ಬೈತೀರಾ, ಈ ಥರ ವೀಡಿಯೋಸ್ ಮಾಡಿಬಿಡಿ ಮಕ್ಕಳು ನೋಡ್ತಾರೆ ಅಂತ. ಫಸ್ಟ್ ಆಫ್ ಆಲ್ ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡೋದೇ ನೀವು ನಿಲ್ಲಿಸ್ಬೇಕು. ವೈ ಮೊಬೈಲ್ ಅಡಿಕ್ಷನ್ ಇವಾಗಲೇ. ಮೇ ಬಿ ನಾನು ಸಮ್ಟೈಮ್ಸ್ ಶಾಪಿಗೆ ಹೋಗ್ತೀನಲ್ಲ ದೇವಟ, ಸೊ ಆ ಶಾಪಲ್ಲಿ ನಾನು ನೋಡ್ತಾ ಇರ್ತೀನಿ, ಚಿಕ್ಕ ಮಕ್ಕಳು ಬಂದು ದೇ ವಿಲ್ ಬಿ ಸಮಥಿಂಗ್ ಅರೌಂಡ್ 7 to 8 years. ನಮ್ಮ ಪ್ರೀದುಟ ಇದ್ದಾನಲ್ಲ, ಪ್ರೀದುಟ ಧ್ಯಾನುಟ, ಸಮಥಿಂಗ್ ಅರೌಂಡ್ 5 years ಇಂದಾನೆ ನಾನು ನೋಡೋ ಪ್ರಕಾರ ಚಿಕ್ಕ ಮಕ್ಕಳು ದೇ ವಿಲ್ ಬಿ ಸ್ಕ್ರಾಲಿಂಗ್ ಯೂಟ್ಯೂಬ್ ಶಾರ್ಟ್ಸ್, ರೀಲ್ಸ್ ಅಲ್ಲ, ಯೂಟ್ಯೂಬ್ ಶಾರ್ಟ್ಸ್. ಸೊ ಐಲ್ ಬಿ ಲೈಕ್, ಇಷ್ಟು ಅಡಿಕ್ಷನ್. ಇವಾಗ ಅಪ್ಪ ಅಮ್ಮ ಅಲ್ಲಿ ಬಂದು ಶಾಪ್ ಮಾಡ್ತಾ ಇರ್ತಾರೆ, ಈ ಮಕ್ಕಳು ಬಂದು ಒಂದು ಕಡೆ ಚೇರಲ್ಲಿ ಕುಣಿಸ್ಬಿಟ್ಟು ಮೊಬೈಲ್ ಕೊಟ್ಬಿಡ್ತಾರೆ, ಶಾರ್ಟ್ಸ್ ನೋಡು ಇಲ್ಲ ಕಾರ್ಟೂನ್ ನೋಡು ಅಂತ ಆ ಮಕ್ಕಳು. ಸೊ ನಾನು ಒಂದೇನು ಹೇಳೋದಂದರೆ, ಮಕ್ಕಳಿಗೆ ನಾವು ಮೊಬೈಲ್ ಕೊಡೋದು ನಿಲ್ಲಿಸ್ಬೇಕು. ಮೊಬೈಲ್ ಇವಾಗ ಅವ್ರಿಗೆ ಅವಶ್ಯಕತೆನೇ ಇಲ್ಲ ಆ್ಯಕ್ಚುಲಿ, ಚಿಕ್ಕ ಮಕ್ಕಳಿಗೆ. ಆ್ಯಂಡ್ ಎಸ್ಪೆಷಲಿ ಸಮ್ ಕಿಡ್ಸ್ ಆರ್ ಅರೌಂಡ್ ಲೈಕ್ 15 years 14 years. ಆ ಮಕ್ಕಳಿಗೆಲ್ಲ ನಾವೇನು ಮಾಡಬೇಕಂದ್ರೆ, ನೀವು ಪಕ್ಕದಲ್ಲೇ ಕೂತ್ಕೊಬೇಕು, ಆ ಮಕ್ಕಳು ಏನು ಯೂಸ್ ಮಾಡ್ತಾರೆ. ಇವಾಗ ಕೊರೋನಾ ಟೈಮಲ್ಲಿ ಮೊಬೈಲ್ ಬೇಕಾಗಿತ್ತು, ಯಾಕಂದರೆ ಆನ್ಲೈನ್ ಕ್ಲಾಸಸ್ ಎಲ್ಲ ಇತ್ತು. ಇವಾಗ ನಮಗೆ ಮೊಬೈಲೇ ಅವಶ್ಯಕತೆ ಇಲ್ಲ. ಮೊಬೈಲ್ ಸಮ್ಟೈಮ್ಸ್ ಇವಾಗ ಟೀಚರ್ಸ್ ಬಂದು ವಾಟ್ಸಪ್ಪಲ್ಲಿ ಡೀಟೇಲ್ ಕಳಿಸ್ತಾರೆ, ಸ್ಕೂಲ್ದು ನೋಟ್ಸ್ ಆಗಿರಲಿ, ಎನಿಥಿಂಗ್ ಲೈಕ್ ಗೂಗಲ್ ಕ್ಲಾಸ್ ರೂಮ್ ಆ ಥರ ಎಲ್ಲ ಇರುತ್ತೆ. ಇವನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವಾಗ ಮಕ್ಕಳು ಏನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಪ್ಯಾರೆಂಟ್ಸ್ ಬಂದು ಪಕ್ಕದಲ್ಲಿ ಕುತ್ಕೊಂಡು ನೋಡಬೇಕು. ಅಂಟಿಲ್ ದ ಯೂಸ್ ಆ್ಯಂಡ್ ಫಿನಿಶ್ ಪ್ಯಾರೆಂಟ್ಸ್ ಬಂದು ಪಕ್ಕದಲ್ಲಿ ಕುತ್ಕೊಂಡು ದೇ ಹ್ಯಾವ್ ಟು ಚೆಕ್ ಇಟ್. ಅದಾದಮೇಲೆ ಮೊಬೈಲ್ ನೀವು ತಿರ್ಗೋ ಅವ್ರ ಹತ್ತಂದ ತಗೊಂಡು ನೀವೆಲ್ಲರೂ ಲೈಕ್ ನೀವು ಇಟ್ಕೊಬೇಕು, ಇಲ್ಲ ಮಕ್ಕಳಿಗೆ ಒಂದು ಏನು ಯೂಸ್ ಮಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ ಹಾಕಬೇಕು. ಇನ್ಸ್ಟೆಡ್ ಆಫ್ ದ್ಯಾಟ್ ಈ ಥರ ವೀಡಿಯೋಸ್ ಮಾಡಬೇಡಿ, ಮಕ್ಕಳು ನೋಡ್ತಾರೆ. ದಟ್ ಈಸ್ ಜಸ್ಟ್ ನಾವೇನು ಮಕ್ಕಳನ್ನ ಹಾಳು ಮಾಡ್ತಾ ಇಲ್ಲ, ಪ್ಯಾರೆಂಟ್ಸ್ ಆರ್ ಸ್ಪಾಯ್ಲಿಂಗ್ ಮಕ್ಕಳು. ವಾಟ್ ಈಸ್ ಯೋರ್ ಒಪಿನಿಯನ್ ದೇವೇಟ? ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಾ? ಪರವಾಗಿಲ್ಲ, ನೀವು ಇಂಗ್ಲೀಷಲ್ಲೇ ಮಾತಾಡ್ಬೋದು. ಇಲ್ಲ, ಕನ್ನಡದಲ್ಲೇ ಮಾತಾಡಬೇಕು. ಮಾತಾಡಿ. No, I'm telling. First of all, these parents doesn't have time to play with kids actually nowadays. They're not giving time for kids. That is a problem. They're into mobile. Like what kind of time? Time means they have to play with them.
anything, if reading time or play with them like kind of another games which like cricket or like caroms, ಇಲ್ಲ ಮಕ್ಳನ್ನ ಆಚೆ ಪಾರ್ಕ್ ಕರ್ಕೊಂಡು Ah. ಹೋಗೋದಾಗ್ಲಿ like that. ಇಲ್ಲ ವಾಕಿಂಗ್ ಕರ್ಕೊಂಡು ಹೋಗೋದಾಗ್ಲಿ ಎನಿಥಿಂಗ್ ಸ್ಕ್ರೀನ್ ಟೈಮಿಂಗ್ ನ ನೀವು ಕಮ್ಮಿ ಮಾಡಿ. ನಾವು ವಿಡಿಯೋಸ್ ಮಾಡ್ತಾ ಇರೋದು ಎಸ್ಪೆಷಲಿ ಅಡಲ್ಟ್ಸಿಗೆ, ನಾಟ್ ಫಾರ್ ಮಕ್ಳಿಗೆ. ಸೊ ಮಕ್ಳಿಗೆ ಆಕ್ಚುಲಿ ಕಾರ್ಟೂನ್ಸ್ ಎಲ್ಲ, ಇವಾಗ ಕಾರ್ಟೂನ್ಸ್ ಅಲ್ಲೂ ನೀವು ನೋಡಿದ್ರೆ ಮೋಸ್ಟ್ ಆಫ್ ದಿ ಕಾರ್ಟೂನ್ಸ್ ಅಲ್ಲಿ ಬೇರೆಯವ್ರನ್ನ ಹೊಡಿಯೋದು, ಬೇರೆಯವ್ರಿಗೆ ಗನ್ ತಗೊಂಡ್ ಸಾಯಿಸೋ ತರ, ಸೂಪರ್ ಪವರ್ಸ್ ಇರೋ ತರ, ಲೈಕ್ ಹೊಡಿಯೋದು, ಆ ತರ ಎಲ್ಲ ಕಾರ್ಟೂನ್ ಮಾಡಿ ಪಬ್ಲಿಷ್ ಮಾಡ್ತಾರೆ. ಸೊ ಆ ಥರನೂ ನೋಡೋಕ್ಕೆ ಬಿಡಬಾರ್ದು. ಈ ಛೋಟಾ ಭೀಮ್ ಆಗಿರಲಿ, ಏನೇನೋ ಶಿನ್ಚಾನ್ ಏನೇನೋ ಬರತ್ತಲ್ಲ, ಮಿಸ್ಟರ್ ಬೀನ್, ಓಕೆ ಇಟ್ಸ್ ಅ ನಾನ್ ವೈಲೆನ್ಸ್ ಮಿಸ್ಟರ್ ಬೀನ್ ಅಲ್ವಾ ದೇವಟ? ಬಟ್ ಇನ್ ಮಿಸ್ಟರ್ ಬೀನ್ ಆಲ್ಸೋ ಸೋ ಮೆನಿ ಟೈಮ್ ಲೈಕ್ ಹಿಟ್ಟಿಂಗ್ ಅದರ್ಸ್. ದೇರ್ ಆರ್ ಸೋ ಮೆನಿ ಕಾರ್ಟೂನ್ಸ್ ವಿಚ್ ಇಸ್ ಯೂಸ್ಲೆಸ್. ಆ್ಯಕ್ಚುಲಿ ಕಾರ್ಟೂನ್ಸ್ ಅಲ್ಲಿ ನಮ್ಮ ಮಕ್ಕಳು ಏನು ಕಲಿತಾರೆ? ಕಾರ್ಟೂನ್ಸ್ ಇಂದಾನು ಮಕ್ಕಳು ಏನೂ ಕಲಿಯಲ್ಲ. ಸೊ ಇಟ್ಸ್ ಜಸ್ಟ್ ಯು ಗಿವಿಂಗ್, ನೀವೇ ನಿಮ್ಮ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದೀರಾ ಗೈಸ್, ಸೀರಿಯಸ್ಲಿ. ನಾನು ನನ್ನ ಸರೌಂಡಿಂಗ್ಸ್ ಅಲ್ಲಿ ತುಂಬಾ ಸತಿ ನೋಡಿದ್ದೀನಿ. ನೀವು ಅನ್ಕೊಬೋದು ಏನ್ ಕಿಡ್ತಾನ, ನಿನಗೆ ಮಗು ಆಗ್ಲಿ ಅವಾಗ ನಿಂಗೆ ಗೊತ್ತಾಗುತ್ತೆ ಅಂತ ಹೇಳ್ತೀರಾ. ಐ ಆಮ್ 100% ಶೋರ್ ನನ್ನ ಮಗುಗೆ ಇನ್ ಕೇಸ್ ಮೊಬೈಲ್ ಅದು ಒಂದು ಲೆವೆಲ್ ಅಲ್ಲಿ ರೀಚ್ ಆದ್ಮೇಲೆನೆ ನಾವು ಹೇಳ್ಕೊಡೋದು, ಇದೊಂದು ಮೊಬೈಲು, ಇದೊಂದು ಸ್ಕ್ರೀನ್ ಈ ತರ ಯೂಸ್ ಮಾಡ್ಬೋದು, ಈ ತರ ಎಲ್ಲ ಫೀಚರ್ಸ್ ಇದೆ ಅಂತ ನಾವೊಂದು ಏಜ್ ಅದು ಬಂದ್ಮೇಲೆನೆ ನಾವು ಹೇಳ್ಕೊಡೋದು. ಟಿಲ್ ದೆನ್ ಅದು ನೀವೇ ನೋಡ್ಬೋದು. ಅಫ್ಕೋರ್ಸ್ ನಾನು ಒಂದು ಮದರ್ಹುಡ್ ಜರ್ನಿದಲ್ಲಿ ಬಂದಾಗ ಇವನ್ ಐ ವಿಲ್ ಮೇಕ್ ವ್ಲಾಗ್ಸ್, ಇವನ್ ಐ ವಿಲ್ ಶೋ ಹೌ ಮೈ ಕಿಡ್ ಇಸ್ ಗ್ರೋಯಿಂಗ್. ಐ ವಿಲ್ ಡೆಫಿನೆಟ್ಲಿ ಶೋ. ನಾನು ಓಪನ್ ಆಗೇ ಇರ್ತೀನಿ, ಟ್ರಾನ್ಸ್ಪರೆಂಟ್ ಆಗಿರ್ತೀನಿ ಇನ್ ಸೋಷಿಯಲ್ ಮೀಡಿಯಾ. ದಟ್ ಟೈಮ್ ಯು ಕ್ಯಾನ್ ಸಿ ಹೌ ಮೈ ಕಿಡ್ ಇಸ್ ಗ್ರೋಯಿಂಗ್. ನನ್ನ ಕಿಡ್ಗಂತೂ ಸ್ಕ್ರೀನ್ ಅಂತಾನೆ ನಾನು ಸ್ಕ್ರೀನ್ ಟೈಮಿಂಗೇ ಕೊಡಲ್ಲ. ಇಟ್ ಕ್ಯಾನ್ ಬಿ ಲೈಕ್ ಊಟ ಮಾಡಿ, ಇವಾಗೆಲ್ಲ ಏನಂದ್ರೆ ಊಟ ಮಾಡಿಲ್ಲ ಅಂದ್ರೆ ಮೊಬೈಲ್ ಕೊಟ್ಬಿಡೋದು, ಇಲ್ಲ ಕಾರ್ಟೂನ್ ಹಾಕಿ ಕೊಟ್ಬಿಡೋದು. ಮಗು ಊಟ ಮಾಡ್ತಿಲ್ಲ, ಇಲ್ಲ ಮೊಬೈಲ್ ತೋರಿಸಿದ್ರೆ ಊಟ ಮಾಡ್ತಾನೆ ಅಂತ ಮೊಬೈಲ್ ಕೊಟ್ಬಿಡೋದು. ದಟ್ ಸೋ ಬ್ಯಾಡ್. ನೀವೇ ಹಾಳು ಮಾಡ್ತಾ ಇದ್ದೀರಾ ನಿಮ್ಮ ಮಕ್ಳನ್ನ. ಆ್ಯಕ್ಚುಲಿ ನಿಮ್ಮ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂದರೆ ಬಿಟ್ಬಿಡಿ, ಫೋರ್ಸ್ ಮಾಡೋಕೆ ಹೋಗ್ಬಿಡಿ. ಅವರಿಗೆ ಹೊಟ್ಟೆ ಹಸಿವು ಬಂದಾಗ ಅವರೇ ಬರ್ತಾರೆ, ಊಟ ಕೊಡಿ ಅಮ್ಮ, ಇಲ್ಲ ಹಾಲು ಕೊಡಿ ಅಮ್ಮ ಅಂತ ಅವರೇ ವಾಪಸ್ ಬರ್ತಾರೆ ನಿಮ್ಮ ಹತ್ರ. ಫೋರ್ಸ್ ಮಾಡೋಕೆ ಹೋಗ್ಬೇಡಿ ನಿಮ್ಮ ಮಕ್ಕಳಿಗೆ. ಅಯ್ಯೋ ಊಟ ಮಾಡ್ತಾ ಇಲ್ಲ, ಸರಿ ಮೊಬೈಲ್ ಕೊಡೋಣ, ಹಂಗೆ ಊಟ ಮಾಡಿಸ್ಬಿಡೋಣ. ಡೋಂಟ್ ಡೂ ದ್ಯಾಟ್. ಯು ಆರ್ ಸ್ಪಾಯ್ಲಿಂಗ್ ಯುವರ್ ಓನ್ ಕಿಡ್ಸ್. ನಂಗೆ ಏನಕ್ಕೆ ಈ ಥರ BP ರೇಸ್ ಆಗ್ತಾ ಇರೋದಂದ್ರೆ, ಮೋಸ್ಟ್ ಆಫ್ ದಿ ಟೈಮ್ ಐ ಹ್ಯಾವ್ ಸೀನ್ ಕಮೆಂಟ್ಸಲ್ಲಿ ಬಂದು ಈ ಥರ ವೀಡಿಯೋಸ್ ಮಾಡಬೇಡಿ. ನಂಗೆ ಅವಾಗಲೇ ಕೋಪ ಬಂದ್ಬಿಡುತ್ತೆ ಮಗು ಮೇಲೆ ಅಲ್ಲ, ಹಾಕಿರೋ ಕಮೆಂಟ್ ಆ ಪರ್ಸನ್ ಮೇಲೆ. ಹಿಂಗೆ ಅವ್ರು ಹಂಗೆ ಹೇಳ್ಬೋದು, ಬಿಕಾಸ್ ದೇ ಶುಡ್ ಹ್ಯಾವ್ ಸಮ್ ಲಾಜಿಕ್. ನೀವೇನಕ್ಕೆ ಮೊಬೈಲ್ ಕೊಡ್ತಾ ಇದ್ದೀರಾ ಮಗುಂಗೆ ನೋಡೋಕ್ಕೆ? ಟೆಲ್ ಬೇಬಿ. You will tell baby. When I'm telling you will tell. ಇಲ್ಲ ಬೇಬಿ, ನಾನು ಮಾತಾಡಲ್ಲ ಬೇಬಿ. ಇಲ್ಲ, ನನಗೆ ಅಷ್ಟೇನು ಇಲ್ಲ. First of all, which you told right thing only. Kids should not use mobile because it's not good for their eyes also. Yeah, It's exactly. really bad. Yeah, they might like get low sight problem. ಕಣ್ ಪ್ರಾಬ್ಲಮ್, ಸ್ಪೆಕ್ಸ್, childhood time only. Because ಸ್ಪೆಕ್ಸ್ ಹಾಕೋ ಥರ ಬಂದ್ಬಿಡುತ್ತೆ ಇಶ್ಯೂಸ್. so much time they're using mobile nowadays. So even my sister kids also, they also use. We can't tell anything because she grown up them like that. Yeah, we can't do anything. ಇವಾಗ ಹೌದು, ನನ್ನ ಸಿಸ್ಟರ್ ಇಲ್ಲ. If we not giving mobile to them, they will cry. They will make problems. Some parents know if they're crying only, they will give. ತಗೋಪ್ಪ ಮೊಬೈಲ್ ತಗೋ. ತುಂಬಾ ಅಳ್ತಾ ಇದ್ದಾನೆ, ಕೊಡಿ ಮೊಬೈಲ್ ಕೊಡಿ, ಆ ತರ ಹೇಳ್ತಾ ಇದಾರೆ. ದಟ್ ಈಸ್ ಹಂಗೆಲ್ಲ ಹೇಳ್ತಾರೆ ಅಂತ. ಸೊ ಮಕ್ಳು ಮುಂದೆ ಎಸ್ಪೆಷಲಿ ಮೊಬೈಲ್ ಯೂಸ್ ಮಾಡಕ್ ಹೋಗ್ಬಿಡಿ. ಬಿಕಾಸ್ ಅಪ್ಪ ಅಮ್ಮ ಏನ್ ಮಾಡ್ತಾರೋ ಮಕ್ಳು ಅದೇ ಕಲಿಯೋದು. ಸೊ ನೀವು ಮಕ್ಳು ಮುಂದೆ ಮೊಬೈಲ್ ಯೂಸ್ ಮಾಡ್ಕೊಂಡು ಕೂತಿದ್ರೆ ಮಕ್ಳು ಅವರಿಗೆ ಆ ಕ್ಯೂರಿಯಾಸಿಟಿ ಇನ್ಕ್ರೀಸ್ ಆಗುತ್ತೆ. ಮೊಬೈಲಲ್ಲಿ ಏನಿದೆ, ಅಪ್ಪ ಅಮ್ಮ ಅಷ್ಟು ಮೊಬೈಲ್ ಯೂಸ್ ಮಾಡ್ತಾ ಇದಾರಲ್ಲ, ನಾವು ಯೂಸ್ ಮಾಡ್ಬೇಕಂತ ಅವರು ಮೊಬೈಲ್ ಅಡಿಕ್ಟ್ ಆಗ್ತಾರೆ. ಸೊ ಗೈಸ್, ನಿಮ್ಮ ಕಿಡ್ಸ್ ಫ್ಯೂಚರ್ ಬಂದು ನಿಮ್ಮ ಕೈಯಲ್ಲೇ ಇರೋದು. ಸೊ ಮೇಕ್ ಶೋರ್ ಯು ಮಕ್ಕಳು ಮುಂದೆ ಮೊಬೈಲ್ ಯೂಸ್ ಮಾಡೋಕೆ ಹೋಗ್ಬೇಡಿ. ಆ್ಯಂಡ್ ಆಲ್ಸೋ ಮಕ್ಕಳಿಗೆ ಮೊಬೈಲ್ ಕೊಡೋಕೆ ಹೋಗ್ಬೇಡಿ. ಇಟ್ಸ್ ನಾಟ್ ನೆಸೆಸರಿ ಅಟ್ ಆಲ್. ಫಸ್ಟ್ ಆಫ್ ಆಲ್, parents should stop using mobile. Parents are addicted in mobile actually nowadays. Can't do anything. And they can't complain in our comments like kids are watching, don't show this. It actually not only our video,
they're using mobile, these parents will give to their hand and they will go kitchen or they will do their work. Yeah, These kids, they can get anything from mobile, of course. anything from internet. Yes, yes. If they go to Google, they can get all bad things, all bad Yeah. videos. That they don't have to search also. That That's only automatically it will come. Pop up ಆಗುತ್ತೆ. Yeah. Hmm. So they can't complain like That's what. ನೀವು ಆ ಥರ ವಿಡಿಯೋ ಮಾಡಬೇಡ, ಆ ಥರ ವಿಡಿಯೋ ಮಾಡಬೇಡ, ಕಂಪ್ಲೇಂಟ್ ಮಾಡೋಕೆ ಆಗಲ್ಲ. Yes. Everything they'll get from internet. That's what. So why not only from YouTube? Hmm. Even YouTube only they'll get bad videos. Yeah, YouTube ಅಲ್ಲಿ ಹೌದು. So we are at least giving good messages To the society. Yeah, at least we are doing that. At We least are doing videos for adults. let them see that and understand the things. Yeah. So please ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಟು ಆಲ್ ದಿ ನನ್ನ ವಿಡಿಯೋಸ್ ಬಂದು ಜಾಸ್ತಿ ವಿಮೆನ್ನೇ ನೋಡೋದು, ಹೆಣ್ಮಕ್ಳೇ ನೋಡೋದು. ಸೊ ಇಫ್ ಎನಿ ಮದರ್ ಇಸ್ ವಾಚಿಂಗ್ ದಿಸ್ ವಿಡಿಯೋ, ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್ ಫ್ರಮ್ ಕೀರ್ತನ ರಾಜೇಶ್ವರಿ, ಡೋಂಟ್ ಸ್ಪಾಯ್ಲ್ ಯುವರ್ ಚಿಲ್ಡ್ರನ್ ಲೈಫ್. Yeah. ದಿಸ್ ಇಸ್ ಅವರ್ ಒಪಿನಿಯನ್. Yeah, it's in your hand. Yeah. If you can take mobile from their hand, we will give good messenger. We will give good messages. ವಿಡಿಯೋ ಸರಿ ತೆಗಿತಾ ಇದ್ದೀರಾ? Yeah. We will do a video. We will create a video our way. We can't change videos for kids. Yes. If you can Change your mindset. change your kids. Exactly. Yeah. So That's what we want to tell. ದಿಸ್ ವಾಸ್ ಆರ್ ಒಪಿನಿಯನ್. ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. Yes. ನನಗೆ ಸಡನ್ ಆಗಿ ಇದು ದಯವಿಟ್ಟು ಇವಾಗ ಕಮೆಂಟ್ಸಿಗೆ ರಿಪ್ಲೈ ಕೊಡ್ತಾ ಇದ್ರು, ಅವಾಗ ವಾವ್ ವಾಟ್ ಎ ಥಿಂಗ್, ಆ ವಿಡಿಯೋ ಮಾಡ್ಬೇಕಾಯ್ತು ದಯವಿಟ್ಟ. ಒಂದು ಪಿಕೋ ಗೈಸ್, ನಾವು ರೋಡಲ್ಲೇ ಹಾರ್ತು. ಸೊ ಇದು ಏನು ಕಮೆಂಟ್ಸ್ಗೆ ರಿಪ್ಲೈ ಕೊಡ್ತಾ ಇರಾಗ ಈ ಕಮೆಂಟ್ ಪಾಪಪ್ ಆಯಿತು. ಆ ತಕ್ಷಣ ನನಗೆ ಉರ್ದೋಗಿ ನಾನು ಇವಾಗ ಬ್ಲಾಗ್ ತೆಗಿತಾ ಇರೋದು. ಸೊ ಎನಿವೇಸ್, ಪುಟ್ ಯೋರ್ ಒಪಿನಿಯನ್ಸ್ ಇನ್ ಕಮೆಂಟ್ ಬಾಕ್ಸ್ ಅಲ್ವಾ ದೇವೇಟ? Thank you. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. Bye. ಬಾಯ್.